ಇದಲ್ಲ ಇದಲ್ಲ ಅದು ಟ್ಯಾನ್ 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 ಟ್ಯಾನ್. ರಾಯನ್ ರಾಗ. ನಾವು ನಿನ್ನೆ ಫಿನಾಲೆ ವೀಕ್ ಬಿಗ್ ಬಾಸ್ ಡೇ 1 ನೋಡಿದ್ವಿ ಮಂಡೇ, ಆ್ಯಂಡ್ ಇಟ್ ವಾಸ್ ವೆರಿ ಗುಡ್. ಗಿಲ್ಲಿ ಅವ್ರ ಕಡೆಯಿಂದ ಕಂಟೆಂಟ್ ಆಗಲಿ ಕಾಮಿಡಿ ಆಗಲಿ ಕಡಿಮೆ ಆಗಲಿಲ್ಲ. ನಿನ್ನೆ ಅವ್ರು ಮಾಡಿದಂಥ ಕುಕಿಂಗ್ ಅದು ಒಂದು ಸನ್ನಿವೇಶ ಏನಿತ್ತಲ್ಲ ಅದು ಕೂಡ ಚೆನ್ನಾಗಿತ್ತು. ಆ್ಯಂಡ್ ದ ವೇ ದ ಅದರ್ ಕಂಟೆಸ್ಟೆಂಟ್ ರಿಯಾಕ್ಟೆಡ್ ಟು ಇಟ್ ವಾಸ್ ಆಲ್ಸೋ ವೆರಿ ಗುಡ್. ನಿನ್ನೆ ಓಲ್ಡ್ ಕಂಟೆಸ್ಟೆಂಟ್ಸ್ ಅಂದರೆ ಎವಿಕ್ಟ್ ಆಗಿ ಹೋಗಿರ್ತಕ್ಕಂಥ ಸೂರಜ್ ಅವರಾಗಲಿ ಮಲ್ಲಮ್ಮ ಅವರಾಗಲಿ ಬಂದರು, ಆ್ಯಂಡ್ ಇಟ್ ವಾಸ್ ಅ ಫನ್ ಡೇ. ಆ್ಯಂಡ್ ಮಂಡೆಯಿಂದ ಎಲ್ಲರ ಗೇಮ್ ಪ್ಲಾನ್ ಕೂಡ ಚೇಂಜ್ ಆಗಿದೆ ಅನಿಸುತ್ತೆ. ಬಿಕಾಸ್ ಸಂಡೇ ಅನ್ಎಕ್ಸ್ಪೆಕ್ಟೆಡ್ಲಿ ರಾಶಿಕ್ ಅವರು ಎವಿಕ್ಟ್ ಆದರು. ಸೊ ಮಂಡೆಯಿಂದ ಎಲ್ಲ ಕಂಟೆಸ್ಟೆಂಟ್ ತಲೆಯಲ್ಲಿ ಗೇಮ್ ಪ್ಲಾನ್ ಕೂಡ ಚೇಂಜ್ ಆಗಿರುತ್ತೆ, ಅದಂತೂ 100%. ಆ್ಯಂಡ್ ಚೇಂಜ್ ಆಗದೆ ಇರೋದು ಒಂದೇ ಒಂದು ಅಂದರೆ ಗಿಲ್ಲಿಯವ್ರ ಹವಾ, ಗಿಲ್ಲಿಯವ್ರ ಟ್ರೆಂಡು, ಗಿಲ್ಲಿಯವ್ರ ಫ್ಯಾನ್ಗಳು. ಅದರಲ್ಲಿ ಕೂಡ ನಾನು ಒಬ್ಬನು. ಗಿಲ್ಲಿಯವ್ರ ಹವಾ ಯಾವತ್ತೂ ಕಡಿಮೆ ಆಗಿಲ್ಲ, ಕಡಿಮೆ ಆಗೋದು ಇಲ್ಲ. ಅವರು ಫಿನಾಲೆಗೆ ಬಂದು ಕಪ್ ಗೆಲ್ಲೋ ತನ ಗಿಲ್ಲಿಯವ್ರ ಹವಾ ಕಡಿಮೆ ಆಗಲ್ಲ. ಆ್ಯಂಡ್ ಗಿಲ್ಲಿಯವರೇ ಕಪ್ ಗೆಲ್ಲೋದು. ಐ ವೋಟೆಡ್ ಫಾರ್ ಗಿಲ್ಲಿ ಆ್ಯಂಡ್ ಯು ಶುಡ್ ಆಲ್ಸೋ ವೋಟ್ ಫಾರ್ ಗಿಲ್ಲಿ. ಬೇಗ ವೋಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ, ಗಿಲ್ಲಿಗೆ ವೋಟ್ ಮಾಡಿ ಅಂತ. ಆ್ಯಂಡ್ ನಂಗೆ ನಿನ್ನೆ ಒಂದು ಸನ್ನಿವೇಶ ನೋಡಿದ್ದು ಏನು ಖುಷಿ ಆಯಿತು, ಲೈಕ್ ಇಟ್ ವಾಸ್ ವೆರಿ ವೆರಿ ಫನ್ ವಾಚಿಂಗ್. ಆ್ಯಂಡ್ ಅದೇನಂದರೆ ಇವ್ರು ಕಾಣಿಸ್ತಾ ಇದ್ರು, ರಕ್ಷಿತಾ ಶೆಟ್ಟಿ ಅವರಿಗೆ ಗಿಲ್ಲಿ ಹೆಸರು ತಗೊಂಡು ಕಾಣಿಸ್ತಾ ಇದ್ರು. ಆ್ಯಂಡ್ ರಕ್ಷಿತಾ ಶೆಟ್ಟಿ ಕಾವ್ಯ ಕಾಣಿಸ್ತಾ ಇದ್ರು. ಇಟ್ ಈಸ್ ಲೈಕ್ ಟ್ರಯಾಂಗಲ್ ಲವ್ ಸ್ಟೋರಿ. ರಕ್ಷಿತಾ ಶೆಟ್ಟಿ ಗಿಲ್ಲಿ ಅವ್ರ ಹಿಂದೆ, ಗಿಲ್ಲಿ ಕಾವ್ಯನ ಹಿಂದೆ ಅಲ್ವಾ, ಟ್ರಯಾಂಗಲ್ ಲವ್ ಸ್ಟೋರಿ ನಡೀತಾ ಇದೆ. ಮೋಸ್ಟ್ ಪ್ರಾಬಬಲಿ ರಕ್ಷಿತಾ ಅವರು ಗಿಲ್ಲಿ ಅವ್ರನ್ನ ಇಷ್ಟಪಡ್ತಾ ಇದ್ರೆ ಯಾವುದೋ ಒಂದು ಆ್ಯಂಗಲ್ ಇಂದ ಅಂತ ನಂಗೆ ಅನ್ಸುತ್ತೆ. ಆ್ಯಂಡ್ ನಿಮ್ಮ ವ್ಯೂ ಏನಂತ ಅನ್ನೋದು ನೀವು ಕೂಡ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಮಿಡ್ ವೀಕ್ ಎವಿಕ್ಷನ್ ಕೂಡ ಇದೆ. ಈ ಮಿಡ್ ವೀಕ್ ಎವಿಕ್ಷನ್ ಅಲ್ಲಿ ಯಾರು ಹೋಗ್ತಾರೆ ಅನ್ನೋದು ಕಾದು ನೋಡೋಣ. ಮೋಸ್ಟ್ ಪ್ರಾಬಬಲಿ ಧ್ರುವಂತ್ ಅವ್ರು ಹೋಗ್ಬೋದು ಅಂತ ನನಗನ್ಸುತ್ತೆ. ಧ್ರುವಂತ್ ಅವರೇ ಹೋಗ್ಬೇಕು. ಆ್ಯಕ್ಚುಲಿ ಅವರು ಲಾಸ್ಟ್ ವೀಕೇ ಎವಿಕ್ಟ್ ಆಗಿ ಹೋಗ್ಬೇಕಿತ್ತು, ಬಟ್ ಸಿಂಪತಿ ಕಾರ್ಡ್ ವರ್ಕ್ ಆಯಿತು ಅನ್ಸುತ್ತೆ. ಅವ್ರು ಉಳ್ಕೊಂಡಿದ್ದಾರೆ. ಮಿಡ್ ವೀಕ್ ಎವಿಕ್ಷನ್ ಅಲ್ಲಿ ಅವರೇ ಹೋಗೋದು, ಅದಂತೂ ಖಂಡಿತ. ಆ್ಯಂಡ್ ಗಿಲ್ಲಿ ಅವರು ಎಷ್ಟನೇ ಕಂಟೆಸ್ಟೆಂಟ್ ಆಗಿ ಫಿನಾಲೆಗೆ ಹೋಗ್ತಾರೆ ಅನ್ನೋದನ್ನ ನೀವು ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನನ್ನ ಪ್ರಕಾರ ಅವರು ಸೆಕೆಂಡ್ ಕಂಟೆಸ್ಟೆಂಟ್ ಆಗಿ ಹೋಗ್ತಾರೆ ಅಂತ ಅನ್ಸುತ್ತೆ. ಬಿಕಾಸ್ ಆಲ್ರೆಡಿ ಧನುಷ್ ಅವರು ಫಿನಾಲೆ ಕಂಟೆಸ್ಟೆಂಟ್ ಆಗಿ ಆ ಸೀಟಲ್ಲಿ ಕೂತಿದ್ದಾರೆ. ಇನ್ನುಳಿದಿರೋದು 4 ಸೀಟ್. ಸೊ ಅದರಲ್ಲಿ ಸೆಕೆಂಡ್ ಕಂಟೆಸ್ಟೆಂಟ್ ಆಗಿ ಗಿಲ್ಲಿ ಅವ್ರು ಹೋಗ್ತಾರೆ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ವೋಟ್ ಫಾರ್ ಗಿಲ್ಲಿ ಶುಡ್ ವಿನ್. ಬಡವ್ರ ಮಕ್ಕಳು ಗೆಲ್ಲಬೇಕು, ಅರ್ಹರ್ ಗೆಲ್ಲಬೇಕು, ಟ್ಯಾಲೆಂಟೆಡ್ ಪೀಪಲ್ಗಳು ಗೆಲ್ಲಬೇಕು. ಆ್ಯಂಡ್ ದಟ್ಸ್ ಆಲ್. ಮೀಟ್ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.